ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ರಾತ್ರಿ ಮಲ್ಕೊಳ್ಬೇಕಾದ್ರೆ ವೀಡಿಯೋ ಮಾಡ್ತಾ ಇದ್ದೀನಿ. 11 ಗಂಟೆನಾ 11:30 ಇರಬೇಕು. ಈಗ ಜೆಪ್ಟೋಯಿಂದ ನಾನು ಬ್ಯಾಗ್ ತರಿಸಿದ್ದೀನಿ ಫಸ್ಟ್ ಟೈಮ್. ಲೂನರ್ ಸೆಕೆಂಡ್. ಓಕೆ, ಮೇಕೆತ್ತು ನಿನ್ನ ಲೂನರ್ಸ್ತೆ ಚೆನ್ನಾಗೈತೆ, ಕ್ವಾಲಿಟಿ ಚೆನ್ನಾಗಿತ್ತು, ಅದಕ್ಕೆ ತರಿಸ್ತೆ. ಇದಕ್ಕೆ 837 ರೂಪಾಯಿನೋ 850 ರೂಪಾಯಿನೋ ಏನೋ ಇರಬೇಕು. ಚೆನ್ನಾಗಿ ಕ್ವಾಲಿಟಿ ಇದೆ. ಲೋಕಿ ಕಲರ್ ತೋರಿಸು ಅಂತ ಇದ್ಲು. ಕಲರ್ಸ್ ಬ್ಲ್ಯಾಕು ಇದೆ, ಎರಡೇ ಇದ್ದಿದ್ದು. ಬ್ಲ್ಯಾಕ್ ಬೇಡ ಅಂದ್ಬಿಟ್ಟು ನಾನು ಇದು ತೊಗೊಂಡೆ. ಅವಳಿಗೆ ಈ ಸ್ಕೈ ಬ್ಲೂ ಕಲರು, ಪಿಂಕ್ ಕಲರು ಎಲ್ಲ ಹುಡ್ಕೊಂಡು ಕೂತ್ಕೊಳ್ಳೋಣ ನಾನು. ಅವ್ಳು ಕೇಳದೆ ಪಿಂಕು, ಸ್ಕೈ ಬ್ಲೂ ಅವೆಲ್ಲ ಕ್ವಾಲಿಟಿ ಇರಲ್ಲ. ಅಲ್ಲಿ ತೋರಿಸ್ಲ ಅದೇ ನಾನು ಜಿಫ್ ಹಾಕ್ಸ್ಕೊಂಬರಕ್ಕೆ ಹೋದಾಗ ಅಲ್ಲಿ ಅದನ್ನೇ 900 ರೂಪಾಯಿನ 1000 ರೂಪಾಯಿನ ಹೇಳ್ದ ಅಂತ ಹೇಳಿದ್ರಿಲ್ವ ನಾನು. ಅದ್ಯಾವುದೋ ಒಂದು ಪಿಂಕ್ ಕಲರ್ ಏನೈತೆ ಅವ್ಳು ಬರೀ ಅಂತವೇ ಕೇಳ್ತಾಳೆ. ಆ ಕ್ವಾಲಿಟಿ ಸೇಮ್ ಅದು ಲೂನರ್ಸ್ ಅಲ್ಲ, ಅದೇ ಲೋಕಲ್ ತಿಂದಿದ್ದೀವಿ ರಾತ್ರಿದ್ದು. ಇದು ಲೂನರ್ಸ್ ಕ್ವಾಲಿಟಿ 48 ಲೀಟ್ರ್ ಇಡಿಸುತ್ತಂತೆ ವೆಯ್ಟು. ಅದಕ್ಕೇನೆ ನಾನು ತರಿಸ್ತೆ. ಅದು ಜುಫು ಏನಾಗೈತೆ ಗೊತ್ತಾ, ಅವಳದು ಈ ಥರ ಜುಫ್ ಐತಲ್ವಾ, ಇದು ಜುಫ್ತೆ ಇದು ಕಿತ್ತೋಗ್ಬಿಟ್ಟೈತೆ. ಏನು ಮಾಡಲಿ, ಪಿನ್ ಹಾಕ್ಕೊಡ್ಲ ಅಂತ ಕೇಳ್ತೈತೆ ಪಾಪ. ನನ್ನ ಮಕ್ಕಳು ಎಂಥವು ಅಂದರೆ ಪಾಪಚ್ಚಿಗಳು ನೋಡಿ, ಪಿನ್ ಹಾಕೊಂಡು ಹೋಗಲ್ಲ ಅಂತ ಕೇಳುತ್ತೆ. ನಾನೇ ಬೇಡ ಸುಮ್ಮನಿರವ, ಪಿನ್ ಹಾಕೊಂಡು ಹೋಗೋದು ನಮ್ಮ ಜಮಾನಕ್ಕೆ ಮುಗ್ದೋಗ್ಬಿಡ್ಲಿ, ನೀನು ಪಿನ್ ಹಾಕಬೇಡ, ಹೊಸ ಬ್ಯಾಗ್ ತರಿಸ್ತೀನಿ ಅಂತ ಜಪ್ಟದಲ್ಲಿ 5 ನಿಮಿಷಕ್ಕೆ ಬ್ಯಾಗ್ ತರಿಸ್ತೀನಿ. ನನ್ನ ಗಂಡ ದುಡ್ಡು ಕಳಿಸಿತ್ತು. ಅವ್ರ ಕೈ ಆರಂಭದ ಬಿಡಿಸ್ಬಿಟ್ಟು ಈಗ ಮಲ್ಕೋಬೇಕು. ಸ್ವಂತ ನೆಮ್ಮದಿ ಒಂದು ಅರ್ಧ ಆಮೇಲೆ ಬಿಡಿಸ್ಕೊತೀನಿ. ನಾಳೆ ತಿಂಡಿ ಪಾಲಕ್ ಎನ್ನೋಕೆ ಇದು ಪಾಲಕ್, ಹೆಸರುಬೇಳೆ, ಪೊಂಗಲ್. ನಮ್ಮ ಪೂರ್ವಿ ಫೇವ್ರೇಟ್. ಗುಡ್ ನೈಟ್ ಹೇಳೋಕೆ ಹಂಚರ. ಗುಡ್ ನೈಟ್, ಶುಭೋದಯ ಎಲ್ರಿಗೂ. ಎಲ್ಲೈತೆ ಅವ್ರಕಾಯಿ ಫಿನಿಶ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು. ಒಂದು ಅವಳೇ ಇನ್ನೂ ನೋಡು ನಮ್ಮ ಅಮ್ಮಲಿಗೆ ಆ ಥರ ಎಲ್ಲ ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ. ಅಂದರೆ ಅವಳು ಬೆಳಗ್ಗೆದಮ್ಮ ಇಲ್ಲಿ ನನ್ನ ಬ್ಯಾಗ್ ಬುಕ್ಕೊಂಡಿದ್ದೆಲ್ಲ ತೋರಿಸು. ನಮ್ಮ ಪೂರ್ವಿ ಎದ್ದುಬಿಟ್ಟು ಬಂದು ರಾತ್ರಿನೇ ಬ್ಯಾಗ್ ನೋಡಿ ಮಲ್ಕೊಂಡು, ಅವ್ನು ರಾತ್ರಿ ಕ್ಯೂರಿಯಾಸಿಟಿ. ಅವಳು ಕೂಲ್, ಬ್ಯಾಗ್ ಬಂತು ಬಿಡು ಬೆಳಗ್ಗೆ ನೋಡ್ತೀನಿ ಅನ್ನೋ ಥರ. ಅಲ್ವಾ ಪೂರ್ವಿ? ಆಮೇಲೆ ನಿನ್ನ ಬ್ಯಾಗು ಫಸ್ಟ್ ಬಟ್ಟೆ ಹಾಕೊಂಬೋಡು, ಸ್ನಾನ ಮಾಡ್ಕೊಂಬಂದಿದ್ಯಾ. ಅವಳಿಗೆ ಕಲರ್ ಇಷ್ಟ ಆಗಲ್ಲ. ಪೂರ್ವಿ ಹೋಗಪ್ಪ ಸ್ನಾನಕ್ಕೆ. ಪೂರಿಗೆ ಪಾಸ್ತಾ ಅಂತೆ, ಅವಳಿಗೆ ಪರೋಟ ಅಂತೆ, ಏನೇನು ಮಾಡ್ಕೊಳ್ಳೋದು ಅದು ಯಾರು ಯಾಕೆ ಇಷ್ಟ. ಪೂರ್ವಿ ಪಾಸ್ತಾ ನೀನು ಅನ್ಕೊಂಡಿರ್ತೀಯ ಚೆನ್ನಾಗಿರುತ್ತೆ ಅಂತ, ಚೆನ್ನಾಗಿರಲ್ಲ ಪೂರ್ವಿ. ಟೇಸ್ಟ್ ಅಷ್ಟು ನೀನು ಇಷ್ಟ ಆಗಲ್ಲ ನೋಡು. ಅವರೆಲ್ಲ ಅವ್ರಿಗೆ ಆ ಥರ ಫುಡ್ಗಳು ಇಷ್ಟ ಆಗುತ್ತಲ್ಲ, ಅದಕ್ಕೆ. ಪಾಲಕ್ ಬೇಳೆ ಇವತ್ತು ನಿನ್ನ ಫೇವ್ರೇಟೇ ಪಾಲಕ್ ಪೊಂಗಲ್. ಹಾಂ, ಖಾರ ಬಂದು ಕೆಮ್ಲು ಹೋಗು, ಬೇಡ ಇವತ್ತು ಬೇಡ, ಸ್ಕೂಲ್ಗೂ ಬೇಡ, ಹೋಗು ಫಸ್ಟ್ ಸ್ನಾನ ಮಾಡೋದು. ಹೊರಗಡೆ ಹಾಕ್ತಾಯಿದ್ದೀನಿ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕಡಲೆ ಬೇಳೆ. ಅಯ್ಯಪ್ಪ ಹಿಂಗೆ ಹಾಕ್ಬಿಡ್ತೀನಿ. ಹಾಕಿ ಹೋಗಂದ್ರೆ ಇಲ್ಲೇ ಅವಳ ಹತ್ರ ಮಾತಾಡ್ಕೊಂಡು ಬೇಕಾದ್ರೆ ಅವಳ ಹತ್ರ ಈಗ ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ನೋಡಿ ಹಾಕ್ತೀನಿ. ಪಾಲಕ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಜೀರಿಗೆ ಮತ್ತು ಮೆಣಸನ್ನ ಮಿಕ್ಸಿ ಮಾಡಿದ್ದೀನಿ, ಇದರಲ್ಲಿ ಹಾಕ್ಬಿಡ್ತೀನಿ. ಸಪ್ರೇಟ್ ಲಡ್ಡನ್ ಮೇಲೆ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗೂ ನಡೆಯುತ್ತೆ, ಇದು ಟೈಮ್ ಸೇವ್ ಆಗುತ್ತೆ. ಹಂಗೂ ಮಾಡ್ಕೋಬೋದು. ತುಂಬ ಫ್ರೀಯಾಗಿದ್ದರೆ ಆರಾಮಾಗಿ ಸಪ್ರೇಟಾಗಿ ನೀಟಾಗಿ ಮಾಡ್ಕೋಬೋದು. ಇದು ನೀಟಾಗಿ ರುಬ್ಬೋದು. ಇದರಲ್ಲೇ ಹಾಕೋಬೋದು ಜೀರಿಗೆ ಮತ್ತು ಮೆಣಸನ್ನ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಆಯಿತು. ಅರಿಶಿನ ಬೇಳೆ ಮತ್ತು ರೈಸ್ ಕುಕ್ಕರೋಕೆ ಅದೆಲ್ಲ ಹಾಕಿದ್ದೀನಿ. ಇದಕ್ಕಾಗಷ್ಟು ಸ್ವಲ್ಪ ಅರಿಶಿನ ಅಷ್ಟೇ ಇದಾಗಿದೆ. ಪಾಲಕ್ ಸೊಪ್ಪಂದರೆ ಏನೋ ಒಂಥರ ಇಷ್ಟ ನನಗೆ. ಪಾಲಕ್ ಸೊಪ್ಪಂದರೆ ಏನೋ ಇವತ್ತು ಯಾಕಿಲ್ಲ ಸದ್ಯ ಅಲ್ಲ ಪಿಯಾಸಿಟ್ಟು ಉಣ್ಯಾಗದ ಬರ್ಕೊತೀನಿ ನಾನು. ಪಿಯಾಸಿಟ್ಟು ಎಷ್ಟು ನೆನ್ಕೊಂಡು ಮಾಡ್ಕೊಳ್ಳೋದು. ಯಾಕಂದ್ರೆ ಬ್ಯಾಗ್ ನಿಮ್ಮ ಬ್ಯಾಗ್ ಅಂತಲ್ಲ, ಅದು ನೋಡ್ಬಿಟ್ಟು ಹಂಗೆ ಮಾಡ್ಕೊಂಡೆ ಬರಬೇಕು. ಬ್ಯಾಗ್ ನೋಡ್ದಾ? ಹೋಗಿ ಚೇಂಜ್ ಮಾಡ್ಕೊ ಎಲ್ಲ ಬುಕ್ಸ್ಗಳು. ಇಷ್ಟ ಆಯ್ತಾ? ನಿಮ್ಮ ಡ್ಯಾಡಿ ಇಲ್ಲ ಅವರೇ ಇನ್ನೂ ಹೋಗಿಲ್ಲ. ಏನೋ ಪೇಪರ್ಸ್ ಎಲ್ಲ ಹುಡುಕ್ತಾರಲ್ಲ. ಚೇಂಜ್ ಮಾಡ್ಕೊಮ್ಮ. ಇದಕ್ಕೇನೆ ಏನ ಪಾಲಕ್ ಅದು ಸ್ವಲ್ಪ ಹಸಿ ವಾಸನೆ ಹೋಗೋದು.
ಉಳ್ಕೊಳ್ಳೋಣ. ಯಾಕೆಂದರೆ ಅನ್ನ ಎಲ್ಲ ಬೆಂದಿರ್ತಲ್ಲ, ಇದೊಂದು ಬೇಯಬೇಕಾಗಿಲ್ಲ. ಇದಾಗಿದೆ, ಈಗ ರೈಸ್ ಹಾಕೊಡು. ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್, ಟೇಸ್ಟಿ ಫುಡ್. ಇದ್ರ ಜೊತೆ ಖಾರ ಬುಂದಿ, ಮೊಸರು ಹಾಕೋಬೋದು, ಚೆನ್ನಾಗಿರುತ್ತೆ. ನಮ್ಮಲ್ಲೂ ಮೊಸರು ಇಷ್ಟ ಆಗುತ್ತೆ. ಸಿಜಾ ತೊಳೆರೋ ನೀರು ಸ್ವಲ್ಪ ಹಾಕೊಂಡಿದ್ದೀನಿ. ಇದಕ್ಕಿನ್ನ ಕಾಯಿ ತುರಿ ಹಾಕೋದನ್ನು ಬಾಕಿ ಉಪ್ಪು ಹಾಕ್ಬೇಕು ಮೇಯ್ನ್. ಅಮ್ಮ ಕೊಡ್ತಲ್ಲಿರಾ ಒಳ್ಳೆ ಮೆಟ್ರೋದಲ್ಲಿ ಸೌಂಡ್ ಮಾಡೋದು ಕಾಯಿ ತುರಿ ಅಷ್ಟೇ, ಮುಗಿತು. ಪಾಲಕ್ ತುಂಬ ತುಂಬ ಈಸಿಯಾಗಿರೋ ತಿಂಡಿಗಳೇ ಮಾಡೋದು. ತುಂಬ ಕಷ್ಟಪಟ್ಟು ಅದು ಬೇಯಿಸಿ ಇದು ಬೇಯಿಸಿ ಸಪ್ರೇಟ್ ಅಂತ ಮಾಡೋಕ್ಕೆ ಹೋಗಲ್ಲ. ತಿಂಡಿ ಎತ್ಕೊಂಡು ತಿನ್ನೋ ಹಾಕಿಟ್ಟಿದ್ದೀನಿ, ಬಾಕ್ಸ್ಗೂ ಹಾಕಿದ್ದೀನಿ. ಈಗ ಬೇಕ್ರಿ ಬಾಕ್ಸ್ಗೊಂದು ಹಾಕಬೇಕು. ನಮ್ಮನೆ ಬಾಕ್ಸ್ಗಳು ಕಟ್ಟೋದು ನನಗೆ ಡೈಲಿ ಒಂದು ಕೆಲಸ ಆಗ್ತದೆ. ಬೇಕ್ರಿಗೆ ಒಂದು 8 ಬಾಕ್ಸು, ಸ್ಕೂಲಿಗೆ 8 ಬಾಕ್ಸು ಕಳಿತಿರ್ಬೇಕಾ. ಚೆನ್ನಾಯ್ತೇನೋ? ತಟ್ಟೆ ತುಂಬ ಹರಡ್ಕೊಬಿಟ್ಟವನು. ಅದನ್ನು ಕಾಣಿಸುತ್ತೆ ತಟ್ಟೆ ತುಂಬ ಹರಡ್ಕೊಂಡ್ರೆ. ಅಯ್ಯೋ ಅವರೇ ಒಂದು ಬಾಕ್ಸ್ ತೊಗೊಂಡು ಊರಲ್ಲಿದ್ದೀವಿ. ಇದಕ್ಕಿದ್ದಂಗೆ ಯಾಕಪ್ಪ ಅಂದರೆ ಯಾರೋ ಒಬ್ರು ತೀರೋಗಿದ್ರು, ನಾವು ಮಣ್ಣಗೆ ಬಂದಿದ್ವಿ. ಯಾರೋ ಬರ್ತಾವ್ರ ರಚನಿ, ಮಂಜಿ ಆಂಟಿ ಏನು ಅಲ್ಲ ಹೋಗ್ತೈತೆ. ಈಗ ಬಂದವಳು ಒಳಕ್ಕೂ ಹೋಗ್ತಾಯಿಲ್ಲ. ನಾನು ಅವತ್ತು ಇದಕ್ಕೆ ಬಂದಿದ್ದಲ್ಲ, ಗಿರೀಶ್ ಅಣ್ಣದ್ದು ಫಂಕ್ಷನ್, ಅವತ್ತೇ ಒಳಗೆ ಕೂಡ ಹೋಗಲಿಲ್ಲ. ಸೀಬೆಣ್ಣು ಒಂದು ದಪ್ಪಗೈತಿ, ಕಿತ್ಕೊಳ್ಳೋ ಬೇಡ. ಅಯ್ಯ ಹಾ ಹಾ ಹಾ, ನಾನೇನು ಮಣ್ಣ ಅದರ ಮನೆಯಿಂದ ತಗೊಳ್ತಿದ್ದೀನಿ. ಹೋಯ್ತಾ ಇದ್ದೀನಿ. ನಮ್ಮಮ್ಮ ಇನ್ನೂ ಅಲ್ಲೇ ಅವರೇ, ಅವರು ಫುಲ್ಲು ಮಣ್ಣಂದ್ರೆ ಬರ್ತಾರೆ. ನಾನು ಮುಖ ನೋಡಿಕೊಂಡು ಎಣ್ಣೆ ಆಯ್ತಿದ್ರು ಬಂದ್ಬಿಟ್ಟೆ. ಈಗ ರಜನಿ ಡ್ರಾಪ್ ಮಾಡ್ತಾಳೆ ಗಾಡಿ. ತಾಂಬಾರೆ ಹೋಗೋದೇನೆ ಊಟಕ್ಕೆ? ಹಾಂ ಯಾರು? ಬೇಜಾನ ಹಣ್ಣು ಕಿತ್ಕೊಂಡು ನೋಡಿಲ್ಲ ಬಾ. ಎಲೆಗೊಂದು ಕಾಯಿ ಬಿಟ್ಟವೆ, ಈಗ ಕೀಳ್ಬೇಕು. ಕಾಯಿ ಆಯ್ತು ನಾವು ಬಂದಾಗೆಲ್ಲ ಕಾಯಿ ಇರ್ತವೆ. ಅದೇ ಮೇಲೆ ಯಾವಾಗ ಹಣ್ಣು ಬಾ. ಸರಿ ಹೊರಡೋಣ, ಹೋಗೋದು ಊಟಕ್ಕೆ. ಇಷ್ಟಪ್ಪ ಅವನಿಗೆ ಇಷ್ಟ ಊಟ ಮಾಡೋಣ ಅಂತ ನಾನು ಸರಿ ಮಾಡ್ತೀನಿ. ಬರೇ ಬಾಯ್ ಬಾಯ್. ಸರಿ ಹೊಸ ಮನೇಲಿ ಇರೋ ಅದೃಷ್ಟ ಇಲ್ಲ ಹೊಟ್ಟೈತಿ. ವಿ ಆರ್ ಅರೈವ್. ಪುಷಾ ಪುಲ್ಲ ಪುಷ್ ಪುಷ್. ನೋ ಮೋರ್. ಇದೇ ಕೂತಿರೋದಾ? ಇದೇ ಆ ಕಡೆನೇ, ಯಾರು ಇಲ್ಲ, ನಾನು. ಹೌದು, ಈಗ ಆರ್ಡ್ರ್ ಮಾಡಿದ್ದೀವಿ ರೋಟಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ, ಒಂದು ಚಿಕನ್ ಲಾಲಿಪಾಪ್. ಇವತ್ತು ಫ್ರೈಡೇ ತಿನ್ಬೋದು ನಾನ್ ವೆಜ್. ನೆನ್ನೆ ಆಗಿರೋ ತಿನ್ನೋಕ್ಕಾಗ್ತಿರ್ಲಿಲ್ಲ. ನಿಂಗಣ್ಣನ ಕಳಿಸ್ಬಿಟ್ಟು ಬಂದ್ಬಿಟ್ಟು ಹಾಂ ಗೊಂಬೆಗೆ ಇವಾಗ ಈ ಥರ ಲೇಡೀಸ್ ಫಿಂಗರ್, ವಾಯ್ಸ್ ಫಿಂಗರ್ ಮಾಡಬೇಕಾ? ಏನಿಲ್ಲ, ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಡ್ರಾಯಿಂಗ್ ಶೀಟ್ ತೊಗೊಂಡು ಕಟ್ ಮಾಡಿಬಿಟ್ಟು ಕಲರ್ ಮಾಡಬೇಕು. ನೀನು ಏನು ಮಾಡಿ ಕಲರ್ ಮಾಡಬೇಡ, ನೀನು ಗ್ರೀನ್ ಕಲರ್ ಡ್ರಾಯಿಂಗ್ ಶೀಟೇ ತೊಗೊಂಡು ಐಟಮ್ ಬರಬೇಕು. ಈಗ ತಿನ್ಬಿಟ್ಟು ಬೇಗ ಬಸ್ ಹತ್ತಬೇಕು, ನನ್ನ ಮಕ್ಕಳು ಬರೋಷ್ಟ್ರೊಳಗೆ ಹೋಗಬೇಕು. ನಾನು ಮಕ್ಕಳು ಸ್ಕೂಲ್ ಕಳ್ಸಿ ಬಂದಿದ್ದೀನಿ. ಇಡೀ ನಾಮಂಗಕ್ಕೆ ಇದೊಂದೇ ಹೋಟ್ಲ್ ಇರೋದು ಅನ್ಸುತ್ತಲ್ವ, ನಾರ್ತ್ ಮೇಲು ಇದೊಂದೇ. ಈ ಥರ ಹೋಟ್ಲ್ ಯಾವುದೂ ಇಲ್ಲ, ಇದೇ ಫಸ್ಟ್ ಹೋಟ್ಲು, ಇದೊಂದೇ ಇರೋದು ಅನ್ಸುತ್ತೆ. ಈಗ ಫಸ್ಟ್ ನಾನ್ ವೆಜ್ ಹೋಟ್ಲು ಮಾತ್ರ ಪಕ್ಕದಲ್ಲಿ ರೆಡಿ ಆಗಿದೆ, ಪಕ್ಕದಲ್ಲಿ ಸ್ಟಾರ್ಟ್ ಆಗಿದೆ. ನೋಡುವ ತಿನ್ನುವ. ಜ್ಯೂಸ್ ಯಾವ್ದಾದ್ರು ನೋಡೋಣ ಕೊಡು, ಚೆನ್ನಾಗಿ ತಿನ್ಬಿಡೋಣ ಇವತ್ತು, ನೆಮ್ಮದಿ ಐತೆ. ಸಿಗ್ತೀನಿ. ದ ಓನರ್ ಆಫ್ ದಿಸ್ ಹೋಟೆಲ್, ಶಿ ಇಸ್ ದ ಕ್ಲೀನರ್. ಲುಕ್ ಲೈಕ್ ದಟ್, ಬಟ್ ಇಲ್ಲ, ಅವಳೇ ಇನ್ನೇನು ಓನರ್ ಆಯ್ತಿರ್ಬೇಕು. ಅವಳ ಗಂಡ ಇರೋ ಅವಳ ಗಂಡ ನೀವು ಹೋಟ್ಲ ಮೇಂಟೈನ್ ಮಾಡಿದರೆ ಸೇಮ್ ತಾನೇ. ನಾನು ಹೇಳಿದ್ದು ನಿಜ ಆಗ್ತಿತ್ತು ತಾನೆ, ನೀನು ಓನರ್ ಆಗ್ತಿದ್ದೆ ತಾನೆ. ಮಾಡ್ಬೇಕು ಐಡಿಯಾ ಐತಾ ಹೋಟ್ಲದು? ವೆಜ್ಜ ನೀವೇನು ಗೊತ್ತಾ, ನಾನ್ ವೆಜ್ ಮಾಡಬೇಡಿ, ನಿಮ್ಗೆ ಹಾಗೆ ಬರೋಲ್ಲ. ಏನಾದರೂ ಸರಿ ನಮ್ಮನೇಲಿ ಮಾಡ್ತೀನಿ ಅಂತ ಅಡ್ಡ ತಗೊಂಡ್ರೆ ಹೋಟ್ಲ್ ಮಾಡ್ತೀನಿ ಅಂತ ಆಮೇಲೆ ಬೇಕಾದ್ರೆ ನನ್ನೇ ಕ್ಲೀನರ್ ಮಾಡಿಬಿಡ್ತಾಳೆ ಅಷ್ಟೆ. ನಾನು ಕ್ಲೀನರ್ ಇವ್ರು ಕ್ಯಾಶಿಯರ್.
ನಾವು ಬೇಕ್ರಿ ಬಿಟ್ಟು ಬಂದ್ಬೇಕಾಯ್ತದ ನಮ್ಮದೇ ಬೇಕ್ರಿ ಐತೆ ನಾನೇ ಫೋನ್ಪೇ ಅವ್ನು ನನ್ನ ಅಕೌಂಟ್ ಕೊಟ್ಬಿಡು ನಂಬರ್ ಗೂಗಲ್ ಪೇ ಫೋನ್ಪೇ ಎಲ್ಲ ನಿಂದೆ. ಅವಳ ಮಕ್ಕಳನ್ನ ಎರಡನ್ನೂ ಸ್ಕೂಲ್ ಕಳ್ಸಿದ್ಮೇಲೆ ಸ್ವಲ್ಪ ಫ್ರೀ ಆಗಿಬಿಟ್ಟವಳೆ, ಹೆಂಗೆ ಆರಾಮಾಗಿ ಕೂತಾಳೆ. ಇಲ್ಲಾಂದ್ರೆ ಅದು ಬಂದ್ಬಿಡೋದು ಇಲ್ಲಿ ಏನೇನು ಮಾಡಿದ್ರು. ನಮ್ಮ ಮನೆಯವ್ರು ಏನಂದಿರೋದು 4 ಗಂಟೆ ಸ್ಕೂಲ್ ಕರ್ಕೊಂಡು ಬಾ ಮನೆಗೆ ಅಂತ ಹೇಳಿರೋದು. ನಾನು ಇನ್ನೂ ಬೇಗ ಹೋಗ್ತೀನಿ. ಮತ್ತೆ ಏನು ಮನೆಯವ್ರ ಬರೋಷ್ಟ್ರಾಗ ಹೋಗ್ಬೇಕು ಅಂತಿದ್ದೆ. ಇವತ್ತು ಯಾವಾಗ ಅಂದೆ ನಾನು ಹಂಗಂದಲ್ಲೇ ಮನೆ ಹತ್ರ ಬೇಗ ಹೋದ್ರೆ ಹಾಂ ಹೆಂಗೋ ಹಂಗೆ ಅಮ್ಮ ಮನೆ ಇದ್ಬಿಟ್ಟು 4 ಗಂಟೆಗೆ ಹೋಗು. ತಿರ್ಗ ನಿಮ್ಮ ಅಮ್ಮ ಮನೆಗೆ ಹೋಗಲ್ಲ, ಈಚೆ ಕುತ್ಕೊಳ್ತು. ಸ್ನಾನ ಮಾಡ್ಕೊಬಿಡು. ಈಗ ಹೋಗಿ ನಾವು ಸ್ನಾನ ಮಾಡಬೇಕು. ನಾವೇನು ಬಾಡಿ ಮುಟ್ಟಿಲ್ಲ, ಅರೆ ಬಾಡಿ ಮುಟ್ಟಿರೋರನ್ನ ಮುಟ್ಟಿಸ್ಬಿಟ್ಟಿದ್ದೀವಲ್ಲ. ಬೆಳಗ್ಗೆ ನಾನು ಒಂದ್ಸಲ ಸ್ನಾನ, ನಂಗೆ ಆಗಲಿ ಸ್ವಲ್ಪ ಶೀತ ಥರ ಆಗ್ತೈತೆ. ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿ ಪೂಜೆ ಮಾಡಿ, ಇವತ್ತು ಶುಕ್ರವಾರ ಅಲ್ವಾ ಬಂದಿದ್ದು. ಆದರೆ ನಾನೇನು ಮೇಕಪ್ ಮಾಡಿದ್ದೀನಿ, ನನ್ನ ಒರಿಜಿನಲ್ ಬ್ಯೂಟಿ ಇದು. ಆಹಾ, ನಾನು ಲೋಕಿಗೆ ಹೇಳಿದೆ ನಾನು ಏನೂ ಹಾಕಿಲ್ಲ, ಬರೀ ಒಂದು ಕ್ರೀಮು ಪೌಡ್ರ್ ಹಾಕಿದ್ದೀನಿ, ಒಂದು ಫೌಂಡೇಶನ್ ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೂ ಹೆಂಗಂತಾರೆ ಮೈಸೂರು ಹೋಗೋಣ. ಹಂಗೆ ಕಣೆ, ಅವು ಬಿಸಿ ಮಾಡ್ಕೊಡ್ಬಾರ್ದಾ, ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗೆ ನಮ್ಮ ದೀಕ್ಷೆ ನೆನಪಾದ, ಯಾಕಂದರೆ 3 ಜನನೂ ನಾವು ಹೋಟ್ಲಿಗೆ ಬಂದಿದ್ದೋ ಫಸ್ಟ್ ಟೈಮು. ಅದು ನೆನಪಾಯ್ತು. ಆಗಾಗ ಅವನಿಗೆ ವೀಡಿಯೋ ಕಾಲ್ ಮಾಡ್ದೋ, ಈ ವಿಡಿಯೋ ಹಾಕಿದ್ದೀನಿ ಅಂತ ನೋಡಿದ್ರೆ ಬೈತಾನೆ ಚೆನ್ನಾಗಿ, ನನಗೆ ಗೊತ್ತು ಯಾಕೆ ಆಗ್ತೆ ಅಂತ. ಅದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಡಿದ್ಯಾ ಅಂತ ಬೈತಾನೆ. ಆ್ಯಕ್ಚುಲಿ ಚಿಕನ್ ಲಾಲಿಪಾಪ್ಗೆ ಕಲರ್ ಹಾಕಿಲ್ಲ, ಕಲರ್ ಯೂಸ್ ಮಾಡಿಲ್ಲ. ಚೆನ್ನಾಗಿದೆ. ಚಟ್ನಿ ಹಾಕ್ಕೊಂತೀವಿ ನಾವು. ವಾಟರ್ ಬಾಟ್ಲ್ ಮುಚ್ಚಲೇ ಬೀಳಿಸ್ತಾ ಇದ್ವಿ, ತಿನ್ಬಿಟ್ಟು ಬಂದ್ಬಿಟ್ಟು. ಊಟ ಆಯಿತು. ಚಿಕನ್ ಲಾಲಿಪಾಪ್ ಅಷ್ಟೇನು ಚೆನ್ನಾಗಿರ್ತಿಲ್ಲ. ಇಲ್ಲೇ ಬಾ ಹೇಳ್ಬಿಡ್ತೀನಿ, ಅಲ್ಲಿ ಫೋನ್ ತೆಗಿಯಲ್ಲ. ಮನೆಗೆ ಹೋಗೋ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಬೈ ಯಾಕೆ ಬಂಗ್ಲ ತಗೊಂಡು 420 ರೂಪಾಯಿ ಆಯಿತು ಟೋಟಲ್. 20 ರೂಪಾಯಿ. ಹಾಂ, ಅಡ್ಡಾಶ್ ಅರ್ಧ ಗಂಟೆ 1,000 ರೂಪಾಯಿ ಮಟ. ಸಂತೆ ಎಲ್ಲ ಕಡೆ ರಶ್. ನಾಗಮಂಗ್ಲ ನಿನ್ನೆ ಊರಿಂದ ಬಂದವ್ಳಿಗೆ ವಿಪರೀತ ಶೀತ ತಲೆ ಬಿಗಿದಂಗೆ ತಗೊಂಡೆ ತದ್ದು ಸಾಕಾಗ್ಬಿಡುತ್ತೆ. ಬೆಳಿಗ್ಗೆ ಎದ್ದು ಮಕ್ಕಳು ಇವತ್ತು ಬೇಗ ಹೋಗಬೇಕು, ಯೋಗ ಡೇ ಅಲ್ವಾ, ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ. ಅವ್ರಿಗೆ ಬಾಕ್ಸ್ ಹಾಕಬೇಕು, ಇಲ್ಲ ಅವ್ರು ತಿನ್ನಂಗಿಲ್ಲ, ಖಾಲಿ ಹೊಟ್ಟೆಲಿ ಇರಬೇಕಂತೆ. ಸೊ ಹಾಗಾಗಿ ತಿನ್ನಂಗಿಲ್ಲ. ಬ್ರೇಕ್ಫಾಸ್ಟ್ನ ಬಾಕ್ಸ್ಗೆ ಹಾಕಬೇಕು, ಹಾಕ್ತಾಯಿದ್ದೀನಿ. ಕಷಾಯ ಕಾಯಿಸ್ಕೊಂಡು ಕೂಡಿದೆ. ಅಟ್ಲೀಸ್ಟ್ ಕಷಾಯ ವಿಷಯ ಇರೋದ್ರಿಂದ ಇನ್ನೂ ಸ್ವಲ್ಪ ಥ್ರೋಟ್ ಆರಾಮಾಗೈತೆ. ಮತ್ತು ಆಗಲೇ ಮೊನ್ನೆನೇ ಸ್ಟಾರ್ಟ್ ಆಗಿತ್ತು, ಮೊನ್ನೆಯಿಂದನೇ ಕಷಾಯ ಕುಡಿತಾ ಇದ್ದೀನಿ. ದೇವರೇ, ಈ ಶೀತ ಆಯ್ತಲ್ಲ ಒಂದು ದೊಡ್ಡ ರೋಗ. ಚಿಕ್ಕದು ಅನ್ಸುತ್ತೆ ಅಷ್ಟೇ, ಬಟ್ ಹೆವಿ ಹಿಂಸೆ ಮಾಡುತ್ತೆ ಬಾಡಿನ. ಒಂದನೇ ರೆಡಿ ಇದ್ದಾರೆ, ತಲೆ ಬಚ್ಕೋಬೇಕು. ಇದೇ ಯೋಗ ಡ್ರೆಸ್, ಇಬ್ಬರಿಗೂ ಸೇಮ್ ವೈಟ್ ಕಲರ್ ಟಿ ಶರ್ಟ್, ಬ್ಲ್ಯಾಕ್ ಕಲರ್ ಪ್ಯಾಂಟ್. ಶೂ ಬೇಡ, ನಾರ್ಮಲ್ ಸ್ಲಿಪ್ಪರ್ ಹಾಕೋ. ಇವನು ಕ್ರೀಮ್ ಹಾಕತ್ತವನು. ಈಗ ಪೌಡ್ರ್ ಶೆಲ್ ಬೇಡ, ಹೊಡಿತೀನಿ ನೆನ್ನೆ ಥರ. ಯಾಕೆ ಶೂ ಏನು ಬೇಡ, ಕಾಲಿ ಇದ್ರಲ್ಲಿ ಮಾಡಿಸೋದು, ಫೀಟಲ್ಲಿ ಮಾಡಿಸೋದು, ಬರೀ ಕಾಲಲ್ಲಿ ಮೇಡಮ್. ಬಟ್ಟೆ ಗಲೀಜಾಗತ್ತೆ ಸುಮ್ಮ ಅದು ತಿನ್ಬೇಡ. ಬೆಳಗ್ಗೆನೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ, ಸಿಂಪಲ್ ಆ್ಯಂಡ್ ಈಸಿ. ಪಾಪ ರಾತ್ರಿ ಲೋಕಿನೇ ಈರುಳ್ಳಿ ಬೇಕ್ರಲ್ಲೇ ಬಿಡಿಸ್ಕೊಬಂದಿದ್ರು, ನಾನೇ ಬೇಕ್ರಿಗೆ ಬಿಡಿಸ್ಕೊಬ ಲೋಕಿ ಈರುಳ್ಳಿ ಅಂತ ಹೇಳಿದ್ದೆ. ಬರೀ ಬೆಳಗ್ಗೆ ಎದ್ಬಿಟ್ಟು ಈರುಳ್ಳಿ ಟೊಮೊಟೊ ಹಚ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ. ಸೈಡ್ ಬಾಮು ಕತ್ಲೆ ಇವಳೊಬ್ಳು. ತಲೆ ಹೋಗಿ ಈಚೆ ತಲೆ ಬಿಡಿಸ್ಕೋತಾರೆ, ಹೋಗು, ಸುಮ್ಮನೆ ಬೈಸ್ಕೋಬೇಡ. ಓಕೆ ಆಯ್ತು, ಬಾಯ್ 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 ಬಾಯ್. ಹತ್ರ ಹೋಗೋಕ್ಕೆ ಅಲ್ಲಿ ಬೇಕ್ರಿಗೆ ಹೋಗಿ ಸ್ವಲ್ಪ ಅವ್ರಿಗೆ ಡ್ರೈ ಫ್ರೂಟ್ಸ್ ಮನೇಲಿ ಖಾಲಿ ಆಗಿತ್ತು. ಸೊ ಡ್ರೈ ಫ್ರೂಟ್ಸು ಸ್ವಲ್ಪ ಪೂಜೆನೂ ಮಾಡಿದೆ. ಡ್ರೈ ಫ್ರೂಟ್ಸ್ ಏನಾದರೂ ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಿನ್ನಿಸ್ಬಿಟ್ಟು ಫ್ರೂಟ್ಸ್ ಬೇಕಿದ್ದೆ. ಇವಾಗ ತೊಗೊಂಡವ್ರು ತಿನ್ನಿಸ್ಬಿಟ್ಟು ಕರ್ಕೊಂಡ್ಬಿಟ್ಟೆ. ಬರ ನಡಿಯ ಸರಿ, ಆಪಲ್ ಕೊಡ್ತೀನಿ. ಒಂದು ನಿಮಿಷ ಇಟ್ಕೊಪ್ಪರ್ ನಿಮಿಷ ಇಲ್ಲಿ. ಓಕೆ ಆಪಲ್ ನೋಡು.
ಐತೆ ಒಳಗಡೆ ಖಾಲಿ ಪಲಾವ್ ತಗೋಬಾರ್ದಾಗಿತ್ತು ಹಂಗಾರೆ ತಪ್ಪಾಡ ಆ್ಯಪಲಲ್ಲಿ ಇಷ್ಟ ಆ್ಯಪಲ್ ವೇಸ್ಟ್ ಹಾಂ ಹೌದು